ಲೋಕಸಭೆಯ ಬಜೆಟ್ ಅಧಿವೇಶನದಲ್ಲಿ ಯುಪಿಎ ವರ್ಸಸ್ ಎನ್ಡಿಎ ಸಂಘರ್ಷ ಜೋರಾಗಿತ್ತು. ಯುಪಿಎ ವೈಫಲ್ಯಗಳನ್ನು ಕೆಣಕಿದ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿತು. ಈ ವೇಳೆ ಬಿಜೆಪಿಯ ಆರೋಪಗಳಿಗೆ ಸಿಡಿದೆದ್ದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಡೋಕ್ಲಾಂ ಕುರಿತು ನರವಾಣೆ ಆತ್ಮಚರಿತ್ರೆ ಪ್ರಸ್ತಾಪಿಸಿ ಶಾಕ್ ಕೊಟ್ಟರು. ಈ ವೇಳೆ ಲೋಕಸಭೆಯಲ್ಲಿ ಕೋಲಾಹಲ ಸೃಷ್ಟಿಯಾಯಿತು. ಡೋಕ್ಲಾಂ ಬಿಕ್ಕಟ್ಟಿನ ಕುರಿತು ಆರ್ಮಿ ಮುಖ್ಯಸ್ಥ ಮನೋಜ್ ಮುಕುಂದ್ ನರವಾಣೆ ಅವರ ಆತ್ಮಚರಿತ್ರೆಯನ್ನು ಪ್ರಸ್ತಾಪಿಸಿ ಬಿಜೆಪಿ ವಿರುದ್ಧ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಇದು ಮನೋಜ್ ಮುಕುಂದ್ ನರವಾಣೆ ಆತ್ಮಚರಿತ್ರೆ ನೋಡಿದಾಗ ಗೊತ್ತಾಗುತ್ತೆ ಯಾರು ದೇಶಭಕ್ತರು ಯಾರು ಅಲ್ಲ ಅಂತ. ಚೀನಾದ 4 ಯುದ್ಧ ಟ್ಯಾಂಕರ್ಗಳು ಭಾರತದ ಗಡಿ ಪ್ರವೇಶಿಸಿದ ಸನ್ನಿವೇಶ ಇತ್ತು. ಅಂತಹ ಆರ್ಮಿ ಮುಖ್ಯಸ್ಥರು ಹೇಳಿದ್ದನ್ನ ನಾನು ಹೇಳಿದ್ದೇನೆ ಅಂತ ರಾಹುಲ್ ಹೇಳಿದ್ರು. And this is from the memoir of Army Chief Naravane. And I'd like you to listen nicely. You will understand exactly who is patriotic, who is not. It'll take a little while, so this is about when 4 Chinese tanks were entering Indian territory. They were taking a ridge in Doklam, and the army chief writes, and I quote from an article that is quoting his book, and this. ಇನ್ನು ರಾಹುಲ್ ಮಾತಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಕ್ಷೇಪಿಸಿದರು. ಅಧ್ಯಕ್ಷರೇ, ಅದು ನರವಾಣೆ ಬರೆದಿದ್ದಲ್ಲ, ಕೇವಲ ಮ್ಯಾಗಝೀನ್. ನರವಾಣೆ ಬರೆದಿರೋದು, ಅದಕ್ಕೆ ಏನಿದೆ ಸಾಕ್ಷಿ? ಮ್ಯಾಗಝೀನ್ ಯಾರು ಬೇಕಾದರೂ ಬರೀಬಹುದು ಅಂತ ಅಮಿತ್ ಶಾ ಹೇಳಿದರು. ಅಮಿತ್ ಶಾ ಮಾತಿಗೆ ಪ್ರತಿಕ್ರಿಯಿಸಿದ ರಾಹುಲ್ ಗಾಂಧಿ, ಇದು 100% ಅಧಿಕೃತ ದಾಖಲೆ. ನರವಾಣೆ ಆತ್ಮಚರಿತ್ರೆ ಬಿಡುಗಡೆ ಮಾಡೋದಕ್ಕೆ ಬಿಜೆಪಿ ಬಿಟ್ಟಿಲ್ಲ. ಬಿಜೆಪಿ ಹುನ್ನಾರದ ಬಗ್ಗೆಯೂ ಬರೆಯಲಾಗಿದೆ. ರಾಜನಾಥ್ ಸಿಂಗ್ ಮತ್ತು ಮೋದಿ ಬಗ್ಗೆ ನರವಾಣೆ ಬರೆದಿದ್ದಾರೆ ಅಂತ ರಾಹುಲ್ ಹೇಳಿದ್ದಾರೆ. अध्यक्ष जी, वो मैगजीन की रिपोर्ट है, नरवणे जी ने नहीं कहा, इतना बोल दे। एक रिपोर्ट पर बोले कि नरवणे ने नहीं कहा है। रक्षा मंत्री जी इतना ही कह रहे हैं कि नरवणे जी की पुस्तक को आप रिफर कर रहे हो, तो वो प्रकाशित हुई या नहीं हुई, वो स्पष्टता करें। नरवणे की रिपोर्ट नहीं है, नरवणे का पुस्तक नहीं है, इतना स्पष्टता करे। मैगजीन तो कुछ भी लिख सकता है। ऑथेंटिक है। इसमें नारावाने जी ने कहा है कि उनका मेमोआर है, उसे सरकार पब्लिश नहीं होने दे रही है, इसमें सब लिखा है। और मैं सिर्फ इसमें से 5 लाइन पढ़ना चाहता हूं, जिसमें नारावाने जी ने राजनाथ सिंह के बारे में और मोदी जी के बारे में बोला है। ನರವಾಣೆ ಆತ್ಮಚರಿತ್ರೆ ಈಗ ಪ್ರಸ್ತುತ ಸರಿಯಲ್ಲ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನರವಾಣೆ ಪುಸ್ತಕವನ್ನ ಮೊದಲು ಸದನಕ್ಕೆ ಕೊಡಬೇಕು. ನರವಾಣೆ ಆತ್ಮಚರಿತ್ರೆ ಬಿಡುಗಡೆಯಾಗಿಲ್ಲ. ಬಿಡುಗಡೆಯೇ ಆಗದ ಪುಸ್ತಕದ ಬಗ್ಗೆ ಮಾತನಾಡಬಾರದು ಅಂತ ರಾಜನಾಥ್ ಸಿಂಗ್ ಒತ್ತಾಯಿಸಿದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ರಾಹುಲ್ ಗಾಂಧಿ, ಇದು 100% ಅಧಿಕೃತ ದಾಖಲೆ. ರಾಜನಾಥ್ ಸಿಂಗ್ ಹೆಸರಿರುವ ಕಾರಣಕ್ಕೆ ವಿರೋಧ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. क्या वह पुस्तक प्रकाशित हुई है जिसमें यह सब सारी बातें लिखी हैं? यदि प्रकाशित हुई है तब तो आप उसका उल्लेख करिए, नहीं प्रकाशित हुई है तो उल्लेख करने का कोई औचित्य नहीं है। So this is 100% authentic. 100% authentic. के माध्यम से ये पूछना चाहता हूं लीडर अपोजिशन से, जिस पुस्तक राजनाथ सिंह is getting exercise because his name is going to be spoken just now. प्रकाशित हुई है या नहीं हुई है, केवल मैं एक प्रश्न का जवाब इनसे चाहता हूं अध्यक्ष। ಲೋಕಸಭೆಯಲ್ಲಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಮಾತನಾಡಿ, ಕಾಂಗ್ರೆಸ್ ಸರ್ಕಾರದ ಹೊಣೆ ಏನು, ಭಯೋತ್ಪಾದನೆ ಬಗ್ಗೆ ಕಾಂಗ್ರೆಸ್ ನಿಲುವೇನು ಅಂತ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ನವರಿಗೆ ನಾಚಿಕೆ ಆಗಬೇಕು. ಉಗ್ರವಾದ ಬಿತ್ತಲು ಕಾಂಗ್ರೆಸ್ 2009-2010ರಲ್ಲೇ ಪ್ರಯತ್ನ ಪಟ್ಟಿತ್ತು ಅಂತ ಕಿಡಿಕಾರಿದರು. 10 ವರ್ಷದ ಕಾಂಗ್ರೆಸ್ ಭಾಷಣದಲ್ಲಿ ವಿಕಸಿತ ಭಾರತದ ಸಾಧನೆ ಬಗ್ಗೆ, ಭಾರತದ ಅಭಿವೃದ್ಧಿ ಬಗ್ಗೆ ಕಾಂಗ್ರೆಸ್ ಒಂದು ದಿನವೂ ಮಾತನಾಡಲಿಲ್ಲ ಅಂತ ತೇಜಸ್ವಿ ಸೂರ್ಯ ಟೀಕಿಸಿದ್ದಾರೆ. ಇನ್ನು ರಾಹುಲ್ ಮತ್ತು ಇಂಡಿ ಕೂಟಕ್ಕೆ ಈಗಲೇ ಅಡ್ವಾನ್ಸ್ ಶುಭಾಶಯ ಹೇಳ್ತೀನಿ. ನಿಮ್ಮ ಸೋಲು ಶತಕ ಬಾರಿಸಲಿದೆ. ಕೇರಳ, ಬಂಗಾಳ ಎಲ್ಲಾ ಕಡೆ ಬಿಜೆಪಿ ಗೆಲ್ಲಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. 3 ಸಾಗರ 100 ಮಂದಿರ ದೈವ ಸಾವಿರವಿದ್ದರೆ, ಗಂಗೆ ಇದ್ದರೆ, ಸಿಂಧುವಿದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಭೂಮಿ ಇದ್ದರೆ, ಘನ ಪರಂಪರೆ ಇದ್ದರೆ,
ಏನು ಸಾರ್ಥಕ? ದೇಶದ ಯುವಕರೇ ಮಲಗಿ ನಿದ್ರಿಸುತ್ತಿದ್ದರು. 10 साल तक देश के युवाओं को दिशाहीन कर दिए थे. 10 साल तक देश के युवाओं को जागृत करने के लिए प्रयास ही नहीं हुआ था. पहली बार नरेंद्र मोदी जी के नेतृत्व में आज देश के युवा जाग चुके हैं. आज देश के युवा नए भारत बनाने का संकल्प कर चुके हैं. ರಾಜಕೀಯ ಸುದ್ದಿಗಳನ್ನ ನೋಡೋಣ. ರಾಜ್ಯಪಾಲರ ಭಾಷಣದ ಮೇಲೆ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಕೇಂದ್ರದ ವಿರುದ್ಧ ಗುಡುಗಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಕೊಟ್ಟಿಲ್ಲ. ಇದು ಬಜೆಟ್ನಲ್ಲಿ ಘೋಷಿಸಿದ್ದ ಅನುದಾನ ಅಂದಿದ್ದಾರೆ. ಇದನ್ನ ಕೊಟ್ಟಿಲ್ಲ ಅಂತ ಹೇಳಿದ್ದು ಸುಳ್ಳ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯಪಾಲರ ಬಾಯಲ್ಲಿ ಸುಳ್ಳು ಹೇಳಿಸೋ ಪ್ರಯತ್ನ ಅಂದ್ರಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳೋಕೆ ಹೊರಟಿದ್ದು ತಪ್ಪೆ ಅಂತ ಅಂದ್ರು. ಇನ್ನು ಇದೇ ವೇಳೆ ವಿಬಿಜಿ ರಾಮ್ಜಿ ಯೋಜನೆಯನ್ನು ಪ್ರಸ್ತಾಪಿಸಿ ಕಿಡಿಕಾರಿದ್ರು. ಕರ್ನಾಟಕ ನಾವು 4 ಲಕ್ಷ ಕೋಟಿಗಿಂತ ಹೆಚ್ಚಾಗಿ ಕೊಟ್ಟರು ಕೂಡ ನಮಗೆ ಬರೋದು ತೆರಿಗೆ ವಾಪಸ್ ಬರೋದು ಎಷ್ಟಪ್ಪ ಅಂತಂದ್ರೆ 55ರಿಂದ 60 ಸಾವಿರ ಕೋಟಿ. ಆಮೇಲೆ GST ಇಂದ ವರ್ಷಕ್ಕೆ ಎಷ್ಟು ನಷ್ಟ ಆಗ್ತದೆ ಅಂತಂದ್ರೆ 18ರಿಂದ 20 ಸಾವಿರ ಕೋಟಿ. ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ನಷ್ಟ ಆಯಿತು ಗೊತ್ತಾ? ಇಷ್ಟೊಂದು ನಷ್ಟ ಆಗಿದೆಯಲ್ಲ, ಇದು ಕರ್ನಾಟಕಕ್ಕೆ ಆದ ನಷ್ಟ, ಕರ್ನಾಟಕದ ಜನರಿಗೆ ಆದಂತ ನಷ್ಟ. ನಾನು ನಾಳೆ ನಾಳಿದ್ದು 2 ದಿನ ಮನ್ರೇಗಾ ಚರ್ಚೆ ಮಾಡ್ತೀವಿ, ರೆಸಲ್ಯೂಷನ್ ಕೂಡ ಮಾಡ್ತೀವಿ. ಅದರಿಂದ ಹೆಚ್ಚು ಅದನ್ನ ವಿಶದವಾಗಿ ಹೇಳಲಿಕ್ಕೆ ಇವತ್ತು ಹೋಗಲ್ಲ. ನಾವು 4 ವಿಧಾನಸಭೆಯಲ್ಲಿ ಕೋಗಿಲು ಲೇಔಟ್ ಅಕ್ರಮ ಮನೆಗಳ ಬಗ್ಗೆ ಪ್ರಸ್ತಾಪ ಆಯಿತು. ಈ ಕುರಿತು ಉತ್ತರಿಸಿದ ಸಿಎಂ ಸಿದ್ದರಾಮಯ್ಯ, ಕೋಗಿಲು ಲೇಔಟ್ನಲ್ಲಿ 2019-22ರ ಮಧ್ಯೆ ಮನೆಗಳನ್ನ ಕಟ್ಟಿದ್ರು. ಆಗ ಬಿಜೆಪಿ ಸರ್ಕಾರ ಇತ್ತು. ಬಾಂಗ್ಲಾದವರು ಅಲ್ಲಿದ್ರು ಅಂತಾದ್ರೆ ಸರ್ವೆ ಮಾಡಿಸ್ತೇವೆ. ಬಾಂಗ್ಲಾದವರು ಇದ್ರೆ ಅವರನ್ನ ಹೊರಗೆ ಹಾಕ್ತೇವೆ. ಅವರಿಗೆ ಮನೆ ಕೊಡಲ್ಲ. ಬಾರ್ಡರ್ನಿಂದ ಬಾಂಗ್ಲಾ ನುಸುಳುಕೋರರು ಬರ್ತಾರೆ. ಅವರನ್ನ ಕೇಂದ್ರದಲ್ಲಿರೋರು ತಡೆಯಬೇಕು ಅಲ್ವಾ ಅಂತ ಸಿಎಂ ಕಿಡಿಕಾರಿದ್ರು. ದೇಶದವರಿಗೆ ಮನೆ ಕೊಡಲ್ಲ. We have decided not to give, construct any house to the Bangladeshis. ಅದು ಕೊಡಲ್ಲ. ಅವರು ಒಂದು ವೇಳೆ ಇದ್ರೆ ಹೊರಗಡೆ ಕಳಿಸ್ತೀವಿ, ನಂಬರ್ 1. ಆಮೇಲೆ ಜಯಶ್ರೀ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಜಯಶ್ರೀ ಅವರಿಗೆ ನಾನು ಮಾಹಿತಿ ತರಿಸ್ತೀನಿ, ಇನ್ನು ಮಾಹಿತಿ ಇಲ್ಲ, ಆ ಮಾಹಿತಿ ಎಲ್ಲ ತರಿಸ್ತೀನಿ. ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಮಾಹಿತಿ ತರಿಸಿ ಅದು ನಿಜ ಆದರೆ, ನೀವು ಹೇಳ್ತಕ್ಕಂಥದ್ದು ನಿಜ ಆದರೆ, ಅವ್ರು ಹೇಳ್ತಕ್ಕಂಥದ್ದು ಸತ್ಯ ಆದರೆ ಅವ್ರ ಮೇಲೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತೀವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ವಿಧಾನಸಭೆಯಲ್ಲಿ ಬಿಜೆಪಿಗರು ಆರೋಪಿಸಿದ್ರು. ಬಿಜೆಪಿಗರ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ಉತ್ತರ ಕೊಟ್ಟರು. ಹೊರ ರಾಜ್ಯಗಳಿಗೆ ಹೋಲಿಸಿದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಕರ್ನಾಟಕ ಮುಂದೆ ಇದೆ. ಬೇರೆ ಬೇರೆ ವರದಿಗಳೇ ಇದನ್ನ ಸ್ಪಷ್ಟಪಡಿಸಿವೆ. ಬಾಂಗ್ಲಾದಿಂದ ಅಕ್ರಮವಾಗಿ ಬರೋರು ಕೋಲ್ಕತ್ತಾ ಮೂಲಕ ಬರ್ತಾರೆ. ಆರ್ಮಿಯವರು ಯಾಕೆ ಅವರನ್ನ ತಡೆಯಲ್ಲ? ವಿಶೇಷ ಕಾರ್ಯಾಚರಣೆ ನಡೆಸಿ ಅವರನ್ನ ಪತ್ತೆ ಮಾಡಿ ವಾಪಸ್ ಕಳಿಸ್ತೇವೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಜುಡಿಷಿಯಲ್ ಸಿಸ್ಟಮ್, ಜಸ್ಟಿಸ್ ಡೆಲಿವರಿ ಅಕಾರ್ಡಿಂಗ್ ಟು ಜುಡಿಷಿಯರಿ, ಈ ಎಲ್ಲ ಪ್ಯಾರಾಮೀಟರ್ಸ್ನಲ್ಲಿ ಕರ್ನಾಟಕ ನಂಬರ್ 1 ಅಂತ ಹೇಳಿದರೆ, ಲಾ ಆ್ಯಂಡ್ ಆರ್ಡರ್ನ ನೀವು ಪ್ರಶ್ನೆ ಮಾಡೋದು ನಾನು ಸಮರ್ಥನೆ ಮಾಡೋಕ್ಕೆ ಹೋಗೋದಿಲ್ಲ. ಕರ್ನಾಟಕದಲ್ಲಿ ಹೊರ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಕರ್ನಾಟಕ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನನ್ನು ಮೇಂಟೈನ್ ಮಾಡೋದರಲ್ಲೇ ಸಮರ್ಥವಾಗಿ ಇದೆ. ಬಾಂಗ್ಲಾದಿಂದ ಭಾರತಕ್ಕೆ ಬರಬೇಕಾದ್ರೆ ಅವ್ರು ಬರೋದೇ ಕಲ್ಕತ್ತಾದ ಮೂಲಕ ಬರಬೇಕು. ಯಾರು ಬಾರ್ಡರ್ ನೋಡ್ಕೊಳ್ಳೋರು? ನಮ್ಮ ಮಿಲಿಟ್ರಿ ನೋಡ್ಕೊಳ್ಳುತ್ತೆ, ನಮ್ಮ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನೋಡ್ಕೊಳ್ಳುತ್ತೆ. ಅಲ್ಲಿ ಯಾಕೆ ಅಷ್ಟು ಇದಾಗಿ ಸುಲಭನಾಗಿ ಒಳಗಡೆ ಬಂದ್ಬಿಡ್ತಾರೆ ಅವರು? ರಾಜ್ಯ ಸರ್ಕಾರದಲ್ಲಿ ನಡೀತಾ ಇರುವ ಭ್ರಷ್ಟಾಚಾರವನ್ನ ವಿಧಾನ ಪರಿಷತ್ನಲ್ಲಿ ಸಿಟಿ ರವಿ ಪ್ರಸ್ತಾಪಿಸಿದ್ರು. ಶಿಸ್ತುಬದ್ಧ ಆಡಳಿತ ಅಂತಾರೆ. ಶಿಸ್ತುಬದ್ಧ ಆಡಳಿತ ಆಗಿದ್ರೆ ಸಾಲ ಯಾಕೆ ಮಾಡಿದ್ರು? ದರೋಡೆ, ಡ್ರಗ್ಸ್ ಪ್ರಕರಣ, ಸೈಬರ್ ಕ್ರೈಮ್ನಲ್ಲಿ ದಾಖಲೆ ಬರುತ್ತೆ. ಇದೆಲ್ಲ ಹೆಮ್ಮೆ ಪಡುವ ಸಂಗತಿನ? ಲೋಕಾಯುಕ್ತ ರೈಡ್ ಆಯ್ತು, ಆ ಇನ್ಸ್ಪೆಕ್ಟರ್ ಹೋ ಅಂತ ಕೂಗಿದ್ದಾನೆ. ರಕ್ಷಕರೇ ಭಕ್ಷಕರಾದ್ರೆ ಏನಾಗುತ್ತೆ? ಹುಚ್ಚರ ಮದುವೆಯಲ್ಲಿ ಉಂಡವನೇ ಜಾಣ ಅನ್ನುವ ಪರಿಸ್ಥಿತಿ ಆಗಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಶಿಸ್ತುಬದ್ಧ ಹಣಕಾಸು ಆಡಳಿತ, ಉತ್ತಮ ಕಾನೂನು ಸುವ್ಯವಸ್ಥೆ, ಸಮರ್ಥ ಆಡಳಿತ ನಡೆಸುತ್ತಿದ್ದೇವೆ.
ಆದರೆ ವಾಸ್ತವಿಕ ಅಂಕಿಅಂಶಗಳು ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಮೂಡಿಸ್ತಾ ಇದ್ದಾವೆ. ಶಿಸ್ತುಬದ್ಧ ಹಣಕಾಸು ಆಡಳಿತ ಆಗಿದ್ರೆ 7,86,000 ಕೋಟಿ ಸಾಲ ಯಾಕೆ ಬಂತು? ಯಾಕೆ ಸಾಲ ಮಾಡಿದ್ರಿ? ಶಿಸ್ತುಬದ್ಧ ಹಣಕಾಸು ಆಡಳಿತ ಆಗಿದ್ರೆ ಆ ಸಾಲ ಮಾಡಿರೋದನ್ನು ತೋರಿಸುತ್ತೆ ನಿಮ್ಮದು ಶಿಸ್ತುಬದ್ಧ ಆಡಳಿತ ಅಲ್ಲ. ಸಾಲ ಮಾಡಿ ಆದರೂ ತುಪ್ಪ ತಿನ್ನುವಂತಕ್ಕಂಥ ಚಾರುವಾಕ ನೀತಿಯನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಆಡಳಿತ ಅನ್ನೋದನ್ನು ತೋರಿಸುತ್ತೆ. ಇನ್ನು ಉತ್ತಮ ಕಾನೂನು ವ್ಯವಸ್ಥೆ ನಮ್ಮ ಈ ಒಂದು 2.5 ವರ್ಷದಲ್ಲಿ ಒಳ್ಳೆ ಕಾರಣಕ್ಕೆ ಯಾವ್ದಾದ್ರು ಕಾರಣಕ್ಕೆ ಸುದ್ದಿ ಆಗಿದೆಯಾ? ನೀವು ಯಾವುದೇ ಪೇಪರ್ ಮುಖಪಟ ತೆಗೆದು ನೋಡಿ. ಡ್ರಗ್ಸ್ ಪತ್ತೆ ಯಾರು ಪತ್ತೆ ಹಚ್ಚಿದ್ದು? ಕರ್ನಾಟಕದ ಪೊಲೀಸರಲ್ಲ, ಮಹಾರಾಷ್ಟ್ರದ ಪೊಲೀಸರು ಪತ್ತೆ ಹಚ್ಚದು. ಅತ್ಯಾಚಾರದಲ್ಲಿ ದಾಖಲೆ. ಮೊನ್ನೆ ಒಬ್ಬರು ಲೋಕಾಯುಕ್ತ ರೈಡ್ ಮಾಡಿದ್ರು. ಆ ಇನ್ಸ್ಪೆಕ್ಟರ್ ನಾನೇನೋ ಇದೇನೋ ಪಿಕ್ಚರ್ ಟೀಸರ್ ಏನೋ ಅಂತ ಅನ್ಕೊಂಡೆ. ಟೀಸರ್ ಅಲ್ಲ ಅದು. ಓ ಓ ಓ ಅಂತಿದ್ದಾರೆ ಅವರು. ಯಾರು? ಈ ಇನ್ಸ್ಪೆಕ್ಟರ್ ಅಂತವ್ರು. ಅವರಿಗೆ 4 ಲಕ್ಷ ಲಂಚ ತಗೋಬೇಕಾದ್ರೆ ಹಿಡ್ಕೊಂಡಿದ್ದಾರೆ. ಶಿಸ್ತು. ವಿಧಾನಸಭೆಯಲ್ಲಿ ಪವರ್ ಶೇರಿಂಗ್ ಬಗ್ಗೆ ಪ್ರಸ್ತಾಪ ಆಗಿದ್ದು ಆಸಕ್ತಿಕರ ಚರ್ಚೆ ನಡೆದಿದೆ. ನನಗೂ ಡಿಸಿಎಂಗೂ ಆಗಲ್ಲ ಅಂತ ಬಿಜೆಪಿಯವರು ಹೇಳ್ತಾರೆ ಅಂತ ಡಿಕೆಶಿ ಕಡೆ ನೋಡಿದ ಸಿಎಂ ನಿನಗೂ ನನಗೂ ಹಾಲಾಹಲ ಇದೆ ಅಂತ ಅಂದ್ರು. ಮತ್ತೆ ಈ ವೇಳೆ ಸಮಯ ಅದಕ್ಕೆ ಉತ್ತರ ಕೊಡುತ್ತೆ ಬಿಡಿ ಅಂತ ಡಿಕೆಶಿ ಹೇಳಿದ್ದಾರೆ. ಆಗ ಅಶೋಕ್ ಕರೆಕ್ಟ್, ಒಂದು ಮಾತು 100 ಅರ್ಥ, ಇದು ಡಿಕೆಶಿ ಸ್ಟೈಲ್ ಅಂದಿದ್ದಾರೆ. ಸಮಯ ಉತ್ತರ ಕೊಡುತ್ತೆ ಅಂತ ಡಿಕೆಶಿ ಹೇಳಿದ್ದಾರೆ. ಆ ಸಮಯ ಯಾವಾಗ ಬರುತ್ತೆ ಅಂತ ಡಿಕೆಶಿ ಹೇಳಬೇಕು ಅಂತ ಕುಟುಕಿದ್ದಾರೆ ಅಶೋಕ್. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಸಂತೋಷ್ ಲಾಡ್ಗೆ ನೀನು ಯಾರ ಕಡೆ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಹೇಳ್ತಾ ಇದ್ದೀರಲ್ಲ, ಚೀಫ್ ಮಿನಿಸ್ಟರ್ಗೂ ಡಿ.ಕೆ. ಶಿವಕುಮಾರ್ಗೂ ಜಗಳ ಇದೆ ಅಂತ. ಹಾಲು ಸಕ್ಕರೆ ಅಂತ ಹೇಳಿದೆಲ್ಲಪ್ಪ. ಇವ್ರಿಗೆ ನೀನು ನೋಡಿ, ನಿನ್ಗೆ ಹೇಳಿರೋದು ಹಾಲು ಅಂತ ನಿನ್ಗೆ ಹೇಳಿ, ನನಗೆ ಸಕ್ಕರೆ ಅಂತ ಹೇಳಿ, ಅವರು ಹಾಲು ಹಲ್ಲ ಹಾಲಾಹಲ ಅಂತ ಹೇಳಿದ್ರು. ಉತ್ತರ ಕೊಡ್ತದೆ ನೋಡಿ. ಇದು ಕರೆಕ್ಟ್. ಒಂದು ಮಾತಲ್ಲಿ 100 ಅರ್ಥ. ದಟ್ ಈಸ್ ಡಿ ಕೆ ಶಿವಕುಮಾರ್. ದಟ್ ಈಸ್ ಡಿ ಕೆ ಶಿವಕುಮಾರ್. ಒಂದು ಮಾತಲ್ಲಿ 100 ಅರ್ಥ ಕೊಡೋದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಟ್ಯಾಲೆಂಟ್. ನೀನ್ ಏನೇನ್ ಮಾತಾಡಿದ್ಯೆ ಕೆಲವು ವಿಚಾರಗಳು ನಾನೇನ್ ನೀವು. ಈಗ ರಾಜ್ಯದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಹಾಸನದಲ್ಲಿನ ಸೈಟ್ ವಿವಾದ ಸಂಬಂಧ ನಟ ಯಶ್ ಅವರ ತಾಯಿ ಪುಷ್ಪ ಜಿಲ್ಲಾಧಿಕಾರಿ ಕಚೇರಿಯ ಮೆಟ್ಟಿಲೇರಿದ್ದಾರೆ. ಸೈಟ್ ಸಂಬಂಧ ಅಧಿಕಾರಿಗಳಿಗೆ ದಾಖಲೆಗಳನ್ನು ಸಲ್ಲಿಸಿದ್ದಾರೆ. ಬಳಿಕ ಈ ಕುರಿತು ಮಾತನಾಡಿದ ನಟ ಯಶ್ ತಾಯಿ ಪುಷ್ಪ ಇವತ್ತು ಜಿಲ್ಲಾಧಿಕಾರಿಗಳಿಗೆ ದಾಖಲಾತಿ ನೀಡಿ ಮನವಿ ಮಾಡಿದ್ದಾರೆ. ನಮ್ಮ ಬಳಿ ಇರೋದು ಒರಿಜಿನಲ್ ಆಸ್ತಿ ಪತ್ರ. ಪಿಡಿಒ ನಟರಾಜ್ ಎಂಬಾತನಿಂದ ನಕಲಿ ದಾಖಲೆ ಸೃಷ್ಟಿಯಾಗಿದೆ. ಹೋರಾಟಕ್ಕೆ ಇಳಿದಿದ್ದೇನೆ, ಹೋರಾಟ ಮಾಡಿ ತೋರಿಸ್ತೇನೆ ಅಂತ ಹೇಳಿದರು. ಸುಪ್ರಭಾತ ಹಾಡಿನ ವಿಚಾರಕ್ಕೆ ಹಿಂದೂ ಮುಸ್ಲಿಂ ಯುವಕರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಶನಿ ಮಹಾತ್ಮ ದೇವಾಲಯದ ಬಳಿ ಈ ಘಟನೆ ನಡೆದಿದೆ. ದೇವಸ್ಥಾನದಲ್ಲಿ ಅರ್ಚನೆ ಮಾಡುವಾಗ ಪೂಜಾರಿ ಸುಪ್ರಭಾತ ಹಾಕ್ತಾ ಇದ್ರಂತೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಮುಸ್ಲಿಂ ಯುವಕರು ಹಾಡು ಜೋರಾಗಿ ಹಾಕಿದ್ದೀರಾ, ಮನೆಯಲ್ಲಿ ತಾಯಿ ಮಲಗಿದ್ದಾಳೆ, ಸೌಂಡ್ ಕಡಿಮೆ ಮಾಡು ಅಂತ ಹೇಳಿದ್ದಾರಂತೆ. ಈ ವಿಚಾರಕ್ಕೆ ಹಿಂದೂ ಯುವಕರು ಆಕ್ಷೇಪ ವ್ಯಕ್ತಪಡಿಸಿದ್ದು, ಮಸೀದಿಯಲ್ಲಿ ನಮಾಜ್ ಕೂಗುವಾಗ ನಾವು ಹಾಗೆ ಹೇಳ್ತೀವಾ ಅಂತ ಪ್ರಶ್ನಿಸಿದ್ದಾರೆ. ಎರಡು ಗುಂಪಿನ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ಸಂಬಂಧ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರಂಜಾನ್ ಮಾಸ ಹಿನ್ನೆಲೆ ಉರ್ದು ಮಾಧ್ಯಮ ಶಾಲೆಗಳ ಸಮಯದಲ್ಲಿ ಬದಲಾವಣೆ ಮಾಡಲಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12:45ರವರೆಗೆ ಮಾತ್ರ ತರಗತಿ ನಡೆಸುವಂತೆ ಸೂಚನೆ ನೀಡಲಾಗಿದೆ. ಉರ್ದು ಮತ್ತು ಇತರೆ ಅಲ್ಪಸಂಖ್ಯಾತ ಭಾಷೆಗಳ ನಿರ್ದೇಶನಾಲಯದಿಂದ ಆದೇಶ ಹೊರಡಿಸಲಾಗಿದೆ. ಅನುದಾನಿತ, ಅನುದಾನ ರಹಿತ ಶಾಲೆಗಳಲ್ಲಿ ಅರ್ಧ ಗಂಟೆ ಮುಂಚಿತವಾಗಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರನ್ನ ಕಳುಹಿಸುವಂತೆ ಸೂಚನೆ ನೀಡಲಾಗಿದೆ. ರಂಜಾನ್ ಮಾಸದಲ್ಲಿ ಉಪವಾಸ ವ್ರತವಿರುವಂತಹ ಕಾರಣಕ್ಕೆ ರಂಜಾನ್ ಮಾಸದ 1 ತಿಂಗಳಿಗೆ ಮಾತ್ರ ಈ ಆದೇಶ ಅನ್ವಯ ಆಗಲಿದೆ. ಕಳೆದ ಕೆಲವು ದಿನಗಳಿಂದ ಏರಿಕೆಯ ನಾಗಾಲೋಟ ಕಂಡಿದ್ದ ಚಿನ್ನ ಹಾಗೂ ಬೆಳ್ಳಿ ಬೆಲೆ ಕೊಂಚ ಇಳಿಕೆ ಕಂಡಿದೆ.
ಕಳೆದ 3 ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಿದೆ. 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ 15,153 ರೂಪಾಯಿ ಹಾಗೂ 22 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ 13,890 ಮತ್ತು 18 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ 11,365 ರೂಪಾಯಿ ಆಗಿದೆ. ನಿನ್ನೆ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನ 14,720 ರೂಪಾಯಿ ಇತ್ತು. ಆದರೆ ಇವತ್ತು 13,890 ರೂಪಾಯಿಗೆ ಇಳಿಕೆಯಾಗಿದೆ. ಇನ್ನು ಬೆಳ್ಳಿ ಕೂಡ ಇಳಿಕೆಯಾಗಿದ್ದು ನಿನ್ನೆ 1 ಕೆಜಿ ಬೆಳ್ಳಿ ದರ 3,50,000 ರೂಪಾಯಿ ಇದ್ದಂತಹ ಬೆಲೆ ಇವತ್ತು 3,20,000 ರೂಪಾಯಿಗೆ ಇಳಿಕೆಯಾಗಿದೆ. ಕ್ರೈಮ್ ಸುದ್ದಿಗಳನ್ನು ನೋಡೋಣ. ಅಪ್ರಾಪ್ತ ಬಾಲಕಿ ಮೇಲೆ ವೃದ್ಧನಿಂದ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಕೇಳಿಬಂದಿದೆ. ಹುಬ್ಬಳ್ಳಿಯ ಅಶೋಕನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಜನವರಿ 29ರಂದು ಈ ಘಟನೆ ನಡೆದಿದ್ದು ತಡವಾಗಿ ಪ್ರಕರಣ ಬೆಳಕಿಗೆ ಬಂದಿದೆ. 8 ವರ್ಷದ ಅಪ್ರಾಪ್ತ ಬಾಲಕಿ ಮೇಲೆ 75 ವರ್ಷದ ವೃದ್ಧ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎನ್ನಲಾಗಿದೆ. ಚಾಕ್ಲೇಟ್ ಕೊಡೋದಾಗಿ ಹೇಳಿ ಬಾಲಕಿಯನ್ನ ಮನೆಗೆ ಕರೆದೊಯ್ದು ಕೃತ್ಯ ಎಸಗಿರುವ ಆರೋಪ ಕೇಳಿಬಂದಿದೆ. ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಸುದ್ದಿಗಳನ್ನು ನೋಡ್ತಾ ಹೋಗೋಣ. ರಾಜ್ಯಕ್ಕೆ ಮತ್ತೆ ನದಿ ನೀರು ಬಳಕೆಯ ವಿಚಾರದಲ್ಲಿ ಹಿನ್ನಡೆ ಆಗಿದೆ. ಕಾವೇರಿ ಬಳಿಕ ಕರ್ನಾಟಕ ಹಾಗೂ ತಮಿಳುನಾಡಿನ ನಡುವೆ ಸಂಘರ್ಷಕ್ಕೆ ಕಾರಣವಾಗಿರುವ ಪೆನ್ನಾರ್ ನದಿಯ ನೀರು ಹಂಚಿಕೆ ವಿವಾದ ಎಬ್ಬಿಸಿತ್ತು. ಇದೀಗ ಸುಪ್ರೀಂ ಕೋರ್ಟ್ ತಮಿಳುನಾಡಿನ ಅರ್ಜಿಯನ್ನು ಪುರಸ್ಕರಿಸುವ ಮೂಲಕ ಕರ್ನಾಟಕಕ್ಕೆ ಹಿನ್ನಡೆಯಾಗಿದೆ. ಪೆನ್ನಾರ್ ನದಿ ನೀರು ಹಂಚಿಕೆ ವಿವಾದಗಳನ್ನು ಬಗೆಹರಿಸಲು ನ್ಯಾಯಾಧೀಕರಣ ರಚಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಇಂದು ಮುಂಜಾನೆ ನಿಕೋಬಾರ್ ದ್ವೀಪಗಳು ಮತ್ತು ಜಮ್ಮು ಕಾಶ್ಮೀರದಲ್ಲಿ ಭೂಕಂಪಿಸಿದೆ. ಮುಂಜಾನೆ 3:30 ಸುಮಾರಿಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ 4.6 ತೀವ್ರತೆಯ ಭೂಕಂಪ ಸಂಭವಿಸಿದೆ. ದ್ವೀಪ ಪ್ರದೇಶದಲ್ಲಿ ಭೂಕಂಪ ಸಂಭವಿಸಿದ ಕೆಲ ಹೊತ್ತಿನಲ್ಲೇ ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಪ್ರದೇಶದಲ್ಲೂ ಕೂಡ 4.5 ತೀವ್ರತೆಯ ಭೂಕಂಪನವಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ಹಿಮಪಾತ ವಿಪರೀತವಾಗಿದೆ. ರಸ್ತೆಗಳ ಸಂಪರ್ಕ ಕಡಿತಗೊಂಡಿದೆ. ದಂಧೇವಾರಿಯಲ್ಲಿ ಕೂಡ ಭಾರೀ ಹಿಮಪಾತವಾಗಿದ್ದು ಪಾರ್ಶ್ವವಾಯು ಪೀಡಿತ ಮಹಿಳೆಯನ್ನ ಭಾರತೀಯ ವಾಯುಪಡೆ ಏರ್ ಲಿಫ್ಟ್ ಮಾಡಿದೆ. 85 ವರ್ಷದ ವೃದ್ಧೆಯನ್ನ ರಕ್ಷಣೆ ಮಾಡಿ ಚೀತಾ ಹೆಲಿಕಾಪ್ಟರ್ನಲ್ಲಿ ಚಂಡೀಗಢಕ್ಕೆ ಸಾಗಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಿಮಪಾತ ಮತ್ತು ಕಡಿಮೆ ಗೋಚರತೆಯ ನಡುವೆಯೂ ಸಮುದ್ರ ಮಟ್ಟದಿಂದ 9,000 ಅಡಿ ಎತ್ತರದಲ್ಲಿ ವಾಯುಪಡೆ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯನ್ನು ವಿರೋಧಿಸಿ ಸಿಎಂ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ಎಸ್ಐಆರ್ ದೋಷಪೂರಿತವಾಗಿದ್ದು ಇಡೀ ಪ್ರಕ್ರಿಯೆಗೆ ತಡೆ ನೀಡಬೇಕು ಅಂತ ಸಿಎಂ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಕೇರಳ, ತಮಿಳುನಾಡು ಬಳಿಕ ಬಿಹಾರದಲ್ಲಿ ಈಗ ಹಕ್ಕಿ ಜ್ವರದ ಆತಂಕ ಶುರುವಾಗಿದೆ. ಭಾಗಲ್ಪುರ ಜಿಲ್ಲೆಯ ನೌಘಾಚಿಯಾ ಪ್ರದೇಶದಲ್ಲಿ ಹಕ್ಕಿ ಜ್ವರದಿಂದ ಪಕ್ಷಿಗಳು ಸಾಯ್ತಾ ಇದೆ. ಎಲ್ಲೆಂದರಲ್ಲಿ ಪಕ್ಷಿಗಳು ಸತ್ತು ಬೀಳ್ತಾ ಇದೆ. ಈ ಹಿನ್ನೆಲೆ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಸೋಂಕು ನಿವಾರಕ ರಾಸಾಯನಿಕವನ್ನ ಸ್ಪ್ರೇ ಮಾಡುತ್ತಿದ್ದಾರೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಮಾಘ ಪೂರ್ಣಿಮೆ ಸಂಭ್ರಮ ಜೋರಾಗಿದೆ. ರಾಮ ಜನ್ಮಭೂಮಿ ಅಯೋಧ್ಯೆಯ ರಾಮ ಮಂದಿರಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಮಾಘ ಪೂರ್ಣಿಮೆ ಅಂಗವಾಗಿ ರಾಮ ಮಂದಿರದಲ್ಲಿ ವಿಶೇಷ ಪೂಜೆಯನ್ನು ಕಣ್ತುಂಬಿಕೊಳ್ಳಲು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಿದ್ದಾರೆ. ಟಿಬೆಟಿಯನ್ ಧರ್ಮಗುರು ದಲೈ ಲಾಮಾ ಅವರು ಗ್ರಾಮಿ ಪ್ರಶಸ್ತಿ ಗೌರವಕ್ಕೆ ಭಾಜನರಾಗಿದ್ದಾರೆ. 68ನೇ ಗ್ರಾಮಿ ಪ್ರಶಸ್ತಿಯಲ್ಲಿ ದಲೈ ಲಾಮಾ ಅವರ ಮೆಡಿಟೇಷನ್ಸ್ ದಿ ರಿಫ್ಲೆಕ್ಷನ್ಸ್ ಆಫ್ ಹಿಸ್ ಹೋಲಿನೆಸ್ ದಿ ದಲೈ ಲಾಮಾ ಎಂಬ ಆಡಿಯೋ ಬುಕ್ಗಾಗಿ ಪ್ರಶಸ್ತಿ ಬಂದಿದೆ.
3 ಬಾರಿ ಗ್ರಾಮಿ ಪ್ರಶಸ್ತಿ ವಿಜೇತ ಹಾಗೂ 4 ಬಾರಿ ಗ್ರಾಮಿ ಅವಾರ್ಡ್ಗೆ ನಾಮನಿರ್ದೇಶಕರಾಗಿರುವಂತಹ ಭಾರತದ ಸಂಗೀತ ಸಂಯೋಜಕ ರಿಕಿ ಕೇಜ್ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ. 2025ರ ಗ್ರಾಮಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ರಿಕಿ ಕೇಜ್ ಅವರು ಅದ್ಧೂರಿಯಾಗಿ ಕಾಣಿಸಿಕೊಂಡಿದ್ದಾರೆ. ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವ ಉಡುಪುಗಳಲ್ಲಿ ಗ್ರಾಮಿ ಇವೆಂಟ್ನಲ್ಲಿ ರಿಕಿ ಕೇಜ್ ಕಾಣಿಸಿಕೊಂಡಿದ್ದಾರೆ. ಇನ್ನು ಲಾಸ್ ಏಂಜಲೀಸ್ನಲ್ಲಿ ರಿಕಿ ಕೇಜ್ ರಿಯೂನಿಯನ್ ಪಾರ್ಟಿಯನ್ನು ಕೂಡ ಆಯೋಜನೆ ಮಾಡಿದ್ರು. ಉಕ್ರೇನ್ ಮೇಲೆ ರಷ್ಯಾ ಡ್ರೋನ್ ದಾಳಿ ಮಾಡಿದೆ. ಡ್ನಿಪ್ ನಗರದಲ್ಲಿ ಕಾರ್ಮಿಕರನ್ನ ಸಾಗಿಸ್ತಾ ಇದ್ದಂತಹ ಬಸ್ ಮೇಲೆ ಡ್ರೋನ್ ದಾಳಿಯಾಗಿದ್ದು 12ಕ್ಕೂ ಹೆಚ್ಚು ಕಾರ್ಮಿಕರು ಮೃತಪಟ್ಟಿದ್ದಾರೆ. ಇದಲ್ಲದೆ ಜಪೋರಿ ಜಿಯಾದಲ್ಲೂ ಇರುವಂತಹ ಹೆರಿಗೆ ಆಸ್ಪತ್ರೆ ಮೇಲೂ ಕೂಡ ರಷ್ಯಾದಿಂದ ವಾಯು ದಾಳಿಯಾಗಿದ್ದು 6ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ.